ಕಂಬಳದಲ್ಲಿ ಹೇಗೆ ಇವರೆಲ್ಲ ಬರ್ಲಿಕ್ಕನಾ? ರಶ್ಮಿ ಲೊಕೇಶನ್ ಗೊತ್ತು ಚಂದ. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು ನಾವು ಕಂಬಳಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ಎರ್ಮಾಲಲ್ಲಿ ಕಂಬಳ ನಡೀತಾ ಇದೆ. ಎಷ್ಟೋ ವರ್ಷದ ಹಿಂದೆ ನಡೀತಿತ್ತಂತೆ, ಅದಾದಮೇಲೆ ಸ್ಟಾಪ್ ಆಗಿತ್ತು. ಮತ್ತೆ 2026 ಈಗ ಪುನಃ ಸ್ಟಾರ್ಟ್ ಮಾಡಿದ್ದಾರೆ. ಹಾಗೆ ಇವತ್ತು ಅಲ್ಲಿಗೆ ಹೊರಟಿದ್ದೇವೆ. ನೋಡ್ಬೋದು ಡೆಕೋರೇಷನ್ ಮಾಡಿದ್ದಾರೆ ಅಂತ, ಸಕ್ಕತ್ತಾಗಿದೆ ಡೆಕೋರೇಷನ್. ಆ್ಯಂಡ್ ಇದು ರೋಡ್ ಸೈಡಲ್ಲೇ ಇರೋದ್ರಿಂದ ಸೊ ತುಂಬ ಟ್ರಾಫಿಕ್ ಇತ್ತು ಆ್ಯಂಡ್ ತುಂಬ ಜನ ಕೂಡ ಹೋಗ್ತಾ ಇದ್ದಾರೆ. ಅಂದರೆ ಎಲ್ರಿಗೂ ಗೊತ್ತಾಗ್ತದೆ ಅದೇ ಪ್ಲೇಸ್ ಅಂತ ಹೇಳಿ. ಸೊ ಹಾಗೆ ತುಂಬ ಜನ ಇತ್ತು. ಬನ್ನಿ ಹೋಗುವ. ಇಷ್ಟನಾ ಎಂಜಾಯ್ ಅನ್ಪಿನಿ ಕಂಬಳದಲ್ಲಿ ಹೇಗೆ ಅಲ್ಲ ಬುಡಿಯರು. ಪಾರ್ಕಿಂಗ್ ನೋಡಿ ಅಂತ ಎಷ್ಟು ಉಂಟು. ಅಲ್ಲಿ ಸಹ ಜನ ಇತ್ತು, ಇಲ್ಲಿ ಸಹ ಜನ. ಆಡುದೆಲ್ಲ ಉಂಟಲ್ಲಿ. ಇವರೆಲ್ಲ ಬರ್ಲಿಕ್ಕನಾ? ಅಂದ ಈಗ ಬಲ್ಪನಾಗ್ಲ ಅಲ್ಪ ಉತ್ತೊಂದಾಗಿ ಬಡಾಕರತ್ತ ಅರುಣ್ ರೈ ತೊಡಾರ್ ನಮ್ಮೊಟ್ಟು ಬಲ್ಲೇರು ಅಣ್ಣ ಕಾರ್ಯಕ್ರಮದಲ್ಲಿ ರೆಡ್ ಪಾತಿರಡು ಬಂದಿದೆ ಮೊಕ್ಕಿದ ಪಾತಿರದ ಜಿಡ್ಡದ ಚೇರ್ಸ್ಕೊಂಡು ಸ್ಟೇಜ್ ಪ್ರೋಗ್ರಾಮ್ಸ್ ಇತ್ತು ಆ್ಯಂಡ್ ಸೆಲೆಬ್ರಿಟೀಸ್ ಕೂಡ ಬರೋದಿತ್ತು. ಹಾಗೆಯೇ ಕೆಲವರು ಕೂಡ ಬಂದು ಹೋಗಿದ್ರು. ಹಾಗೆ ಸ್ಟೇಜ್ ಪ್ರೋಗ್ರಾಮು, ಡ್ಯಾನ್ಸು ಅವೆಲ್ಲ ಇತ್ತು. ನೋಡ್ಬೋದು ಎಷ್ಟು ಜನ ಇದ್ದಾರಂತೆ, ತುಂಬಾ ಜನ ಇದ್ದರು. ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಮತ್ತು ಎಲ್ರಿಗೂ ನೋಡೋ ವ್ಯವಸ್ಥೆ ಕೂಡ ಎಷ್ಟು ಚೆನ್ನಾಗಿ ಮಾಡಿದರು ನೋಡಿ. ಇರು ಬರ್ತಾ ಇದೆ, ಒಂದು ನೋಡೋದೇ ಒಂದು ಮಜಾ ಗಾಯಿಸಿದ್ದು. ಸಹಕಾರಕ್ಕೆ ಕಂಬಳ ಕೂಟ ಮತ್ತು ಆಯೋಜನೆ ಆದ ಪುಣ್ಯನ ಪ್ರಾರಂಭ ಆದ ಇಷ್ಟೇ ನಾವೇದಲ್ಲಿ ಭಾಗದ ಸುರಕ್ಷಿತ ತಾಲೂಕು ಆಗ್ತದೆ. ಸ್ವಲ್ಪ ನೋಡಿ ಬಂದ್ವಿ ಕಂಬಳ. ಇಲ್ಲಿ ಸ್ವಲ್ಪ ಏನಾದ್ರು ತಗೊಳ್ಳುವ ಅಂತ. ಬಚ್ಚಂಕಾಯಿ ಐಸ್ ಕ್ರೀಮ್ ಲೆಕ್ಕ ತೋಜುನ್ನದೆ ಹೌದಿತ್ತು. ಇದಕ್ಕೆ ಎಷ್ಟು ಅಡೆತಡೆ ಬಂದರೆ ಸಹ ನಾವು ಬಿಟ್ಟು ಕೊಡಲಿಲ್ಲ. ಇದು ನಮ್ಮ ಕಲ್ಚರು, ನಮ್ಮ ಕ್ರೀಡೆ, ಇದು ನಮಗೆ ಬೇಕೇ. ಇದು ನೀವು ಒಂದು ದಿವಸದ ಅಂದರೆ ಎಲ್ಲ ಕಡೆ ಮೀಡಿಯಾದಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತದೆ. ಹಾಗೆ ಇವತ್ತಿನ ದಿವಸದ್ದು ಮಾತ್ರ ನೋಡ್ತೀರಾ, ಬಟ್ ಇದರ ಹಿಂದೆ ಅವರ ಶ್ರಮ ಉಂಟಲ್ಲ, ಅದು ತುಂಬ ದೊಡ್ಡದು. ಅದನ್ನು ಪ್ರಾಣಿ ಹಾಗೆ ನೋಡುವುದಿಲ್ಲ ಅವರು, ಮಕ್ಕಳ ಹಾಗೆ ಟ್ರೀಟ್ ಮಾಡ್ತಾರೆ. ಅಷ್ಟು ಚೆಂದ ನೋಡಿಕೊಳ್ತಾರೆ. ಈಗ ಇದು ಕಂಬಳ ಆದ ನಂತರ ಕೂಡ ಅದನ್ನು ಎಷ್ಟು ಚೆನ್ನಾಗಿ ಅಲ್ಲಿ ಟ್ರೀಟ್ ಮಾಡ್ತಾರೆ ಅವರಿಗೆ ಗೊತ್ತುಂಟು. ಬಿಕಾಸ್ ನಾವು ಏನು ಮಾಡ್ತೀವಿ ಇವತ್ತು ಒಂದು ದಿನದಷ್ಟೇ ನಾವು ಏನು ಮಾಡ್ತೇವೆ, ಶೂಟ್ ಮಾಡಿ ಎಲ್ಲ ಕಡೆ ಹಾಕ್ತೇವೆ. ಬಟ್ ಇದರ ಹಿಂದೆ ಅವರ ಇದುಂಟಲ್ಲ, ಅದು ಗ್ರೇಟ್. ಅವರು ಅಷ್ಟು ಚೆಂದ ನೋಡಿಕೊಳ್ತಾರೆ ಅದನ್ನು. ಗಿಡಗಳೆಲ್ಲ ಉಂಟು. ಇದೆಲ್ಲ ಉಂಟು. ಕೊಲಂಬಸ್ ಟ್ರೈನ್ ಎಲ್ಲ ಉಂಟು. ರಶ್ಮಿ ರೈಲ್ ಲೊಕೇಶನ್ ಗೊತ್ತು ಚಂದ. ಲೊಕೇಶನ್ ಗೊತ್ತಿದ್ದಾರೆ ಸಂತೆ ಮಾತ್ರ ಸುಮಾರು ಉಂಟು.
ಟ್ರೈನ್ ರಶ್ಮಿ ಟ್ರೈನ್ ಸಿದಂಡು ಟ್ರೈನ್ ಸಿದಂಡು 100 ಇತ್ತು ಪ್ಯಾಂಟ್ ಕ್ಯಾಮರಿ ಸ್ಕ್ರೀಮ್ ಅಂತ ಕ್ಯಾಮರಿ ಐಸ್ ನೀನು ತಗೊಂಡ್ಯಾ ಹೋಯ್ ನೀಗೂ ಲವ್ ತಂದೆ ಕೆಂಪುದ ಯಾಂದೆ ತಂದೆ ರಶ್ಮಿ ತಗೊಂಡ್ಯಾ ಶಮ್ಮಿ ಹೋಗ್ಬಿಡ್ತುಲ್ಲ ಬೇಗ ಸಮಯ ಡಿಫ್ರೆಂಟ್ ಉಂಡದ ಓ ಶೋಕು ನಂದ ಮುಂದೆ 70 ನಾನೆಲ್ಲ ಜಾಸ್ತಿ 5 ಜಾಸ್ತಿ ಎಂಚ ಉಂಟು ರಾಯ್ಕೊಂಡ ಸಮಿತಿ ಎಂಚ ಉಂಟುಲ್ಲ ಟೇಸ್ಟ್ ಹೆಂಗ್ ಕೊಡ್ತಿದ್ದೆ ಓ ಟೇಸ್ಟ್ ಇದೆ ವೆರಿ ಸಖತ್ ಟೇಸ್ಟ್ ಇದೆ ನಿಮ್ದು ಹೆಂಗಿದೆ ಚೆನ್ನಾಗುಂಟಾ ರೆಡ್ ವೆಲ್ವೆಟ್ ಲವ್ತುಲೆಯ ಒಂಜಿ ಸ್ವಲ್ಪ ಸಂತೆಲ್ಲ ಸುತ್ತಿ ಬಂದ್ವಿ. ಅದರಲ್ಲೂ ಐಸ್ ಕ್ರೀಮ್ ಒಂದು ತಿಂದ್ವಿ, ತುಂಬಾ ಟೇಸ್ಟಿಯಾಗಿತ್ತು. ಕ್ಯಾಮರಿ ಐಸ್ ಕ್ರೀಮ್ ಅಂತ. ಯಾರು ಐಸ್ ಕ್ರೀಮ್ನ ಟೇಸ್ಟ್ ಮಾಡಿಲ್ಲ ಅಂದರೆ ಒಂದ್ಸತಿ ಟೇಸ್ಟ್ ಮಾಡಿ ಗೈಸ್, ತುಂಬಾ ಟೇಸ್ಟಿಯಾಗಿತ್ತು ಐಸ್ ಕ್ರೀಮ್ ಮಾತ್ರ. ಮತ್ತು ಆಯುಷು ನೋಡುವ ಅಂತ ಹೇಳಿದ್ದ ಕಂಬಳವನ್ನು, ಹಾಗಾಗಿ ಸ್ವಲ್ಪ ಹೊತ್ತು ನೋಡುವ ಅಂತ ಹೇಳಿ ಬಂದ್ವಿ. ಸೊ ಇದು ನಾವು ಹೋಗಿದ್ದು ಸ್ಯಾಟರ್ಡೆ, ಸೊ ಸಂಡೇ ತನಕ ಕಂಟಿನ್ಯೂಷನ್ ಇತ್ತು, ಅಂದರೆ ಸಂಡೇ ಈವ್ನಿಂಗ್ ತನಕ ಕೂಡ ಉಂಟು. ನೋಡೋದೇ ಒಂದು ಮಜಾ ಗೈಸ್, ಇನ್ನು ನೋಡುವ ಅಂತಲೇ ಆಗ್ತಾಯಿತ್ತು. ಎಷ್ಟು ಜನ ಇತ್ತು ಅಂದರೆ ತುಂಬ ಜನ ನೋಡ್ಬೋದು ನೀವು, ನೈಟು ಆದರೂ ಎಷ್ಟು ಜನ ಇದೆ ನೋಡಿ. ಅದಾದಮೇಲೆ ಸ್ವಲ್ಪ ನೋಡಿ ನಾವು ಹಸ್ಬೆಂಡ್ದು ಊಟ ಆಗಿರಲಿಲ್ಲ, ಆ್ಯಕ್ಚುಲಿ ನಮ್ಮದು ಊಟ ಆಗಿತ್ತು, ಹಸ್ಬೆಂಡ್ ಊಟ ಆಗಿರಲಿಲ್ಲ, ಹಾಗಾಗಿ ಶೆಟ್ಟಿ ಫಿಶ್ ಲ್ಯಾಂಡಿಗೆ ಬಂದ್ವಿ. ಗಂಟೆ 11 ಆಗಿದೆ, ಜನ ನೋಡಿ ಇಲ್ಲಿ ಇನ್ನೂ ಸಹ ಬರ್ತಾ ಇದ್ದಾರೆ. ನಾವು ಹೋಗೋದು, ಅವ್ರು ಬರೋದು. ಅವತ್ತು ಸೇಮ್ ಇದೇ ಸೀನ್ ಇತ್ತು, ಇವರು ಹೋಗ್ತಾ ಇದ್ರು, ನಾವು ವಿಡಿಯೋ ಮಾಡ್ತಾ ಇದ್ದೆ. ನಾವು ಬಂದಿದ್ದು ಎಲ್ಲಿ ಗೊತ್ತಾ, ಕಾಣಿಸ್ತಾ ಇದೆಯಾ, ಶೆಟ್ಟೀಸ್ ಫಿಶ್ ಲ್ಯಾಂಡ್. ಫಿಶ್ ಫ್ರೈ, ಟ್ರಾಫಿಕ್ ನೋಡಿ ಗೈಸ್. ನಮ್ಮದು ಊಟ ಆಗಿತ್ತಲ್ಲ, ಹಾಗಾಗಿ ನಾವು ಜಸ್ಟ್ ಕಬಾಬ್ ತೊಗೊಂಡ್ವಿ ಅಷ್ಟೇ. ಆಮೇಲೆ ಹಸ್ಬೆಂಡು ಊಟ ತೊಗೊಂಡ್ರು, ಬಟ್ ಅವ್ರಿಗೆ ಅಂತ ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ, ಯಾಕೆಂದರೆ ವೈಟ್ ರೈಸ್ ಇತ್ತು, ಬಾಯ್ಲ್ಡ್ ರೈಸ್ ಇರಲಿಲ್ಲ. ನಾವು ಹೋಗಿದ್ದು ಲೇಟೇ ಆಗಿತ್ತಲ್ಲ, ಏನು ಮಾಡೋಕ್ಕಾಗತ್ತೆ, ಇಟ್ಸ್ ಓಕೆ. ಮತ್ತು ಮೈದುನ ಇಡ್ಲಿ ತೊಗೊಂಡಿದ್ರು, ಇಡ್ಲಿ ಮತ್ತು ಚಿಕನ್ ಕರಿ ಅನಿಸುತ್ತೆ.